ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೀನಿ. ನಾನು ಆರಾಮಾಗಿದ್ದೇನೆ ರೀ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಇನ್ನೊಂದು ರೆಸಿಪಿಯೊಂದಿಗೆ ಬಂದೇನೆ ನೋಡ್ರಿ. ಅದೇನಂತ ಹೇಳಿ ನಿಮಗೆ ಗೊತ್ತಾಗತ್ತಿರ್ಬೇಕಲ್ಲ. ಇದನ್ನು ನೋಡಿದ್ರೆ ತೊಗರಿಬೇಳೆ ಉದುರು ಪಲ್ಯನೂ ಅಂತಾರೆ. ಇದಕ್ಕೆ ಬರೀ ಬೇಳೆ ಪಲ್ಯ ಅಂತಾರೆ. ಇದು ನಾವು ಟ್ರಾವೆಲ್ ಮಾಡ್ಬೇಕಾರೆ ಕಟ್ಕೊಂಡು ಹೋದ್ರೂ ಹುಣಸೆ ಹಣ್ಣು ರಸ ಹಾಕ್ಕೊಂಡು ಕಟ್ಕೊಂಡು ಹೋದೆ ಅಂದ್ರೆ ಒಟ್ಟು ಕೆಡಂಗಿಲ್ಲ ನೋಡ್ರಿ. ಬುತ್ತಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು. ಭಾರಿ ಟೇಸ್ಟ್ ಆ್ಯಂಡ್ ಮಸ್ತ್ ಇರ್ತೈತೆ ರೀ. ಎಲ್ಲರೂ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರೆಯೋಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋಗಳು ಯಾರ್ಯಾರು ನೋಡಕತ್ತಿರಲ್ಲಪ್ಪ ಎಲ್ಲರೂ ಹಂಗೆ ನೋಡೋಕೆ ಹೋಗ್ಬೇಡ್ರಿ. ಪ್ಲೀಸ್ ಲೈಕ್ ಶೇರ್ ಕಮೆಂಟ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿರಿ. ಈಗ ಇದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ ಬರ್ರಿ. ನಾ ಇವತ್ತಿಲ್ಲಿ 2 ವಾಟೆ ತೊಗರಿಬೇಳೆ ತೊಗೊಂಡೇನು ನೋಡ್ರಿ. ಇವು ನೆನ್ಸಾಕಿಟ್ರು ಬರ್ತೈತಿ, ಕುದಿಸ್ಕೊಂಡ್ರು ಬರ್ತೈತಿ. ಕುಕ್ಕರ್ ಒಳಗೆ ಒಂದು ವಿಷಲ್ ಮಾಡ್ಕೋಬೇಕ್ರಿ. ಇಲ್ಲಿಕ್ಕಂದ್ರೆ ಭಾಳ ರಾಡಿ ಆಗ್ತೈತಿ. ಒಂದು ವಿಷಲ್ ಮಾಡ್ಕೊಂಡೇನು ನೋಡ್ರಿ. ನಾನೀಗ ತೊಗರಿಬೇಳೆ ಸ್ವಚ್ಛಾಗಿ ತೊಳ್ಕೊಂಡು ನೋಡ್ರಿ ತೋರ್ಸಾಕತ್ತೀನಿ. ಕರೆಕ್ಟಾಗಿ ಕುದ್ದೈತಿ. ಭಾಳ ರಾಡಿಗತಿನೂ ಹಣ್ಣು ಕುದ್ದಿಲ್ಲ, ಆಮೇಲೆ ಹಂಗೆ ಗಂಡನೂ ಇಲ್ಲರಿ. ಇಲ್ಲಿ ನೋಡ್ರಿ ತೋರ್ಸಾಕತ್ತೀನಿ. ಇಷ್ಟ ಆಗೈತಿ, ಸಾಕು ನಮ್ಗೆ ಇಷ್ಟು ಕುದ್ರೆ. ಒಂದು ವಿಜಲ್ ಮಾಡ್ಕೊಂಡಿದ್ನಿ ರೀ ನಾನು. ಮತ್ತು ಈಗ ಒಗ್ಗರ್ನಿಗೆ ಏನೇನು ಬೇಕಂತಂದ್ರೆ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಮತ್ತು ತೊಗರಿಬೇಳಂತೂ ಕುದಿಸಿಟ್ಕೊಂಡೇವಿ. ಅರಿಶಿಣ ಪುಡಿ, ಖಾರ, ಉಪ್ಪು, ಸಾಸ್ವೆ, ಜೀರಿಗೆ. ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಬೇಕ್ರಿ, ಸಾಸ್ವೆ, ಜೀರಿಗೆ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಬೇಕ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕ್ರಿ. ಇಷ್ಟೆಲ್ಲ ಬೇಕು ನೋಡಿರಿ. ಇನ್ನೇನು ತಡ ಮಾಡ್ಕೊಳ್ಳೋಣ ಬರ್ರಿ ಫಟಾಫಟ್ ಅಂತ. 2 ನಿಮಿಷ ಒಳಗೆ ಬ್ಯಾಳೆ ಕುದ್ದಿದ್ದು ಅಂದ್ರೆ ನೆನೆಸೋದಿತ್ತಂದ್ರೆ ನಾವು 1 ತಾಸು ಇಲ್ಲಿಕ್ಕಂದ್ರೆ 2 ತಾಸರ ನೆನೆಸಾಕ್ಬೇಕ್ರಿ. ಅಂದ್ರೆ ಅದು ಬ್ಯಾಳೆ ಚೆಂದಂಗೆ ನೆನಿತೈತಿ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋಣ್ರಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ನೋಡಿರಿ ಎಣ್ಣೆ ಹಾಕ್ಕೊಳಕತ್ತೇನೆ 2-3 ಸ್ಪೂನಷ್ಟು. ನಾ ಒಂದು ಸ್ವಲ್ಪ ಇವತ್ತು ರಸ ಜಾಸ್ತಿ ಇಟ್ಕೊಂಡು ಮಾಡಾಕತ್ತೇನೆ. ಅನ್ನಕ್ಕೆ ರೊಟ್ಟಿಗೆ ಎರಡಕ್ಕೂ ಆಗ್ತೈತಿ ಅಂಥೇಳಿ ನೋಡಿರಿ. ಎಣ್ಣೆ ಹಾಕಾದ್ಮೇಲೆ ಸಾಸ್ವೆ, ಜೀರಿಗೆ 2 ಹಾಕೊಂಡ್ರಿ. ಸಾಸ್ವೆ ಜೀರಿಗೆ ಚಟಾಪಟ ಅನ್ಲಿರಿ ಒಂದು ಸ್ವಲ್ಪ ಅವು. ಈಗ ಸಾಸ್ವೆ ಜೀರಿಗೆ ಚಟ್ಪಟ್ ಅಂದಮೇಲೆ ಕರಿಬೇವು ಹಾಕ್ಕೊಳ್ಳೋಣ್ರಿ. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಅವನ್ನ ಉಳ್ಳಾಗಡ್ಡಿ. ಈಗ ನಾನು ಸಾಲ್ಟ್ ಹಾಕ್ಕೊಳತ್ತೇನೆ ನೋಡಿರಿ. ಎಲ್ಲರೂ ಕೆಂಪು ಉಪ್ಪನ್ನು ಬೆಳೆಸ್ರಿ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಯಾಕಂತಂದ್ರೆ ಈಗ ನೆಕ್ಸ್ಟ್ ಟೊಮೆಟೊ ಹಾಕೋಣ, ಆಮೇಲೆ ಉಳ್ಳಾಗಡ್ಡಿನೂ ಫ್ರೈ ಹಾಕವಂಥೇಳಿ ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಲ್ಲ ಅಷ್ಟು ಸಾಲ್ಟ್, ಉಪ್ಪು ಈಗ ಹಾಕ್ಕೊಂಡೇನಿ ರೀ. ನಾನು ಟೊಮೆಟೊ ಹಾಕೋಕತ್ತೇನೆ ನೋಡಿರಿ. ಅವು ಸ್ವಲ್ಪ ಫ್ರೈ ಆದವು ಅಂತಂದ್ರೆ ಗರಂ ಮಸಾಲ ಹಾಕೊಂಡ್ರಿ. ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ. ನಮ್ದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಇರ್ತೈತಲ್ರಿ, ಅದ್ರೊಳಗೆ ಎಲ್ಲ ಮಸಾಲ ಅರ್ಶಿಣ ಪುಡಿ ಎಲ್ಲ ಇರ್ತೈತಿ. ಆದರೂ ಸ್ವಲ್ಪ ಹಾಕ್ಕೋಬೇಕ್ರಿ. ನೋಡಿ ಒಂದು ಸ್ವಲ್ಪ ರುಚಿಗಷ್ಟೇ ಬೆಲ್ಲ ಹಾಕ್ಕೊಳಕತ್ತೇನೆ ನೋಡಿರಿ. ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ಅದಕ್ಕೊಂದು ಮಿಕ್ಸ್ ಕೊಡೋಣ್ರಿ. ಈಗ ಮಿಕ್ಸ್ ಕೊಟ್ಟ ಮೇಲೆ ನೋಡ್ರಿ ಹಿಂಗೆ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ವೇಟ್ ಮಾಡ್ಬೇಕು. ಆಮೇಲೆ ಕುದಿಸಿಟ್ಟಿದ್ದ ತೊಗರಿಬೇಳೆ ಇರ್ತಾವಲ್ರಿ ಅವನ್ನ ಅದು ಎಷ್ಟು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿದ್ನಲ್ಲ ಅದಷ್ಟು ನೀರು ಹಾಕ್ಕೊಳಕತ್ತೇನೆ ನೋಡಿರಿ. ನಾವು ನೀರು ಬೇಡ, ನಮ್ಗೆ ಡ್ರೈ ಬಾಜಿ ಬೇಕಂದ್ರೆ ನೀರು ತಕ್ಕೋಬೇಕ್ರಿ ಅವನ್ನ. ನಾನು ರಸದ ಗತೆ ಇರಲಿ ಅಂಥೇಳಿ ರಸದ ಪಲ್ಯ ಮಾಡಾಕತ್ತೀನಿ ನೋಡಿರಿ. ಈಗ ಇದಕ್ಕೊಂದು ಮಸ್ತ್ ಕುದಿ ಬರ್ಬೇಕ್ರಿ. ಅವಾಗ ನಮ್ದು ಉಪ್ಪು, ಹುಳಿ, ಖಾರ ಎಲ್ಲ ಹೀರ್ಕೊಂಡಿದ್ದ ತೊಗರಿಬೇಳೆ ಉದುರು ಪಲ್ಯ ತಿನ್ನಾಕ ರೆಡಿ ಆಕೈತ್ರಿ. ಆದ್ರೆ ಇವತ್ತು ಉದುರಾಗಿ ಮಾಡಿಲ್ಲ, ಸ್ವಲ್ಪ ರಸಪಲ್ಯ ಮಾಡೇನಿ ನೋಡಿರಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ವಿ ಅಂತಂದ್ರೆ ಆಹಾ ಏನು ಕೇಳ್ತೀರಿ, ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ. ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡಕತ್ರ ಭಾರಿ ಆಗಿರ್ತೈತೆ ರೀ. ಎಲ್ಲರೂ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ತಿರಲ್ಲ ಹಂಗೆ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮದು ಚಾನಲ್ ನೋಡಿರಿ ದಯವಿಟ್ಟು. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.